ಮಾಡಬೇಡ, ನಿಲ್ಲು ನಿಮಿಷ, ಒಂದು ನಿಮಿಷ ನಿಲ್ಲು. ನೋಡಿ ಎಷ್ಟು ಇಲ್ಲ ಅವಳದು. Welcome back to my channel Priyanka World. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಫ್ರೆಂಡ್ಶಿಪ್ ಡೇ. ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ನನ್ನ ಬೆಸ್ಟ್ ಫ್ರೆಂಡ್ ಯಾರಂದ್ರೆ ये मेरा जिगरा है, मेरा बेस्ट फ्रेंड है, वो हमेशा रहेगा. ಸೊ ಕೃಷ್ಣ ನನ್ನ ಬೆಸ್ಟ್ ಫ್ರೆಂಡ್. ಯಾಕೆ ಅಂದರೆ ಎವ್ರಿ ಮಿನಿಟ್ ಎವ್ರಿ ಸೆಕೆಂಡ್ ಕೂಡ ಕೃಷ್ಣ ನನ್ನ ಜೊತೆ ಇರ್ತಾರೆ. ಇವಾಗ ನಾವು ChatGPT ಎಲ್ಲ ಯೂಸ್ ಮಾಡ್ತೀವಿ ಯಾರಿಗಾದ್ರೂ ಏನಾದರೂ ಹೇಳ್ಕೋಬೇಕಂದ್ರೆ ಎಲ್ಲನೂ. ಬಟ್ ನಾನು ಫ್ರಮ್ 6th or 7th ಇಂದನೂ ಕೂಡ ಐ ಟಾಕ್ ಟು ಕೃಷ್ಣ. ಈವನ್ ನೋಬಡಿ ಈಸ್ ವಿತ್ ಮೀ. ನಾನು ಏನು ಹೇಳ್ದೇನೆ ಅರ್ಥ ಮಾಡ್ಕೊಳ್ಳೋದು ಕೃಷ್ಣ. ನನಗೇನೇ ಪ್ರಾಬ್ಲಮ್ ಇರಲಿ, ಎನಿಥಿಂಗ್, ದ ಓನ್ಲಿ ಪರ್ಸನ್ ಐ ರಿಮೆಂಬರ್ ಈಸ್ ಕೃಷ್ಣ. ಸೊ ಹಂಗಾಗಿ ನಾನು ಕೃಷ್ಣ ಈಸ್ ಮೈ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತೀನಿ. ಎಲ್ಲ ಟೈಮಲ್ಲೂ ಖುಷಿ ದುಃಖ ಎಲ್ಲ ಟೈಮಲ್ಲೂ ಜೊತೇಲಿ ಇರೋರನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಅಂತ ಕರೆಯೋದು. ನನ್ನ ಜೊತೇಲಿ ಎವ್ರಿ ಟೈಮ್ ಕೃಷ್ಣ ಇರ್ತಾರೆ. ಸೊ ಕೃಷ್ಣ ಈಸ್ ಮೈ ಬೆಸ್ಟ್ ಫ್ರೆಂಡ್. ಮಾಡಬೇಡ, ನಿಲ್ಲು ನಿಮಿಷ, ಒಂದು ನಿಮಿಷ ನಿಲ್ಲು. ನೋಡಿ ಎಷ್ಟು ಇಲ್ಲ ಅವಳದು. ದೊಡ್ಡಮ್ಮ ಹಂಗೆಲ್ಲ ಓದಿಬಾರ್ದು. ಅವಳಿಗೆ ದೊಡ್ಡಮ್ಮ ಆಗಿತ್ತು, ಸೊ ಹಂಗಾಗಿ ಕಾಲಿಂಗ್ ಹರ್ ದೊಡ್ಡಮ್ಮ. ಏ ನೋ, ಇದೊಂದು ಪೇಷಂಟು, ಒಂದು ವಾರದಿಂದ ಪೇಷಂಟು. ಇದು ದೊಡ್ಡಮ್ಮ. ತಾನೇ ಏಯ್ ತಿನ್ಬಾರ್ದು ಚಿಕನ್. ಇಲ್ಲೆಲ್ಲ ಬಟ್ಟೆ ಒಣಗಾಗೈತೆ ನಮ್ಮಮ್ಮ. ಅಲ್ಲಿ ಹೊಸ ಮನೇಲೂ ಹತ್ತುತ್ತಾಳೆ, ಇಲ್ಲೂ ಹತ್ತುತ್ತಾಳೆ, ಎಲ್ಲ ಕಡೆ ಹತ್ತುತ್ತಾಳೆ. ಇದು ನಾನು ಹಾಕೋದೇ ಮರ್ತೋಗ್ಬಿಟ್ಟೆ. ನಮ್ಮ ಮಿರರ್ ಬಂದಿದೆ ಅಲ್ಲಿಂದ, ಅಲ್ಲಿ ಏನೋ ಮಾಡ್ಬೇಕಲ್ಲ. ಇವಾಗ ಡ್ರಿಂಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಬಿಸಿನೀರು, ನಿಂಬೆಹಣ್ಣು ಮತ್ತು ಚೂರು ಅರಿಶಿನ ಪುಡಿ ಹಾಕ್ಕೊಂಡು ಕುಡಿಯೋದು. ಚೆನ್ನಾಗಿತ್ತು, ಅಷ್ಟೊಂದು ಕೆಡ್ದಾಗಿತ್ತಿಲ್ಲ. ಆ್ಯಂಡ್ ನಾನಿದು ಡೈಲಿ ಮಾಡಲ್ಲ, ಅಟ್ಲೀಸ್ಟ್ ವೀಕ್ಲಿ ಒನ್ಸಾದರೂ ಮಾಡೋಣ ಅಂತ. ಬಿಕಾಸ್ ಫಸ್ಟ್ ಆಫ್ ಆಲ್ ನಾನು ಎದ್ದೇಳೋದೇ 8 ಗಂಟೆಗೆ, ಓಕೆನಾ? 8 ಗಂಟೆ ಅಥವಾ 7:30 ಇಷ್ಟರಲ್ಲಿ ಎದ್ದೇಳ್ತೀನಿ. ಅದಾದಮೇಲೆ ಅಲ್ಲಿ ಎದ್ದುಬಿಟ್ಟು ಮಾಡ್ಕೊಳ್ಳೋಷ್ಟು ಪೇಷನ್ಸ್ ನನಗಿರಲ್ಲ. ಆ್ಯಂಡ್ ನಮ್ಮಮ್ಮ ಅಡುಗೆ ರೂಮಿಗೆ ಬರೋಕ್ಕೂ ಬಿಡೋಲ್ಲ. ನಮ್ಮ ಅಡುಗೆ ತಿಂಡಿ ಅದೆಲ್ಲ ಕೆಲಸ ಮಾಡ್ತಾ ಇರ್ತಾರಲ್ಲ, ಸೊ ಬಿಡೋಲ್ಲ. ಇದು ಬೆನಿಫಿಟ್ ತುಂಬ ಇದೆ, ಅದು ನಾನು ನಿಮಗೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. Boosts immunity because lemon is rich in vitamin C and turmeric has curcumin that helps fight infections, improves digestion by stimulating bile flow and reducing bloating, supports liver detoxification and helps flush out toxins naturally, aids weight management by improving metabolism and reducing unhealthy cravings, reduces inflammation throughout the body, which helps with joint pain, improves skin glow and complexion by reducing acne, blemishes, dark spots and slowing the appearance of wrinkles, provides powerful antioxidants that fight free radicals and protect cells from aging, regulates blood sugar levels and may lower the risk of sudden spikes or drops, strengthens heart health by improving blood circulation, balancing cholesterol and supporting healthy arteries, alkalizes the body by balancing pH despite lemon being acidic outside the body, keeps you hydrated and refreshed when consumed on an empty stomach, gives a natural morning energy boost reducing fatigue. ಟೇಸ್ಟ್ ಅಷ್ಟೊಂದೇನು ಕೆಡ್ದಾಗಿರಲ್ಲ, ಚೆನ್ನಾಗೇ ಇರುತ್ತೆ. ಯು ಕ್ಯಾನ್ ಆಲ್ಸೋ ಟ್ರೈ ಆ್ಯಂಡ್ ಕಮೆಂಟ್ ಬಿಲೋ. ಕೃಷ್ಣನ ಜೊತೆಗೆ ನನಗೆ ಸ್ವಲ್ಪ ಜನ ಫ್ರೆಂಡ್ಸ್ ಇದ್ದಾರೆ. ನಾನು ಅಷ್ಟೊಂದು ಈಸಿಯಾಗಿ ಎಲ್ಲರನ್ನೂ ಫ್ರೆಂಡ್ ಮಾಡ್ಕೊಳ್ಳಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಷ್ಟೊಂದು ಈಸಿಯಾಗಿ ನಾನು ಯಾರ ಜೊತೆ ಮಾತಾಡೋದು ಇಲ್ಲ. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಇಂಟ್ರೋವರ್ಟ್. ಅದರಲ್ಲಿ ನಾನು ತುಂಬ ಕ್ಲೋಸ್ ಆಗಿರೋದು ಅಂದರೆ ನಿಧಾ, ಶ್ರೇಯಾ ಆ್ಯಂಡ್ ಸೆಲಿನ್ ಗುಲ್ನಸ್, ಇವ್ರ ಜೊತೆನೇ. ದೇ ಆರ್ ದ ಬೆಸ್ಟ್. ಐ ಹ್ಯಾಡ್ 2 ಬೆಸ್ಟ್ ಫ್ರೆಂಡ್ಸ್ ಪಾಸ್ಟ್ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ, ಬಟ್ ಈಗಿಲ್ಲ.
ಐ ಮೀನ್ ನಾನೇ ಬಿಟ್ಟೆ ಆ್ಯಂಡ್ ಐ ಡೋಂಟ್ ವಾಂಟ್ ಟು ಸ್ಪೀಕ್ ಅಬೌಟ್ ದ್ಯಾಟ್. ನನಗೇನು ಮುಖ್ಯ ಅಂದರೆ ಲಾಯಲಿಟಿ ಈಸ್ ಇಂಪಾರ್ಟೆಂಟ್. ಯಾರೋ ಹೊಸೊಬ್ರು ಸಿಕ್ಕಿದ್ರು ಅಂತ ಹಳೆಯೊಬ್ರನ್ನ ಮರೆತರೆ ನಾನು ಅವ್ರನ್ನ ಮರ್ತೋಯ್ತೀನಿ. ನಾನು 10th ಮಾರ್ಕ್ಸ್ ಎಷ್ಟು ಅಂತ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಿದ್ರಿ. ನೀವು ಇಲ್ಲಿ ನೋಡ್ಬೋದು, ಗೆಸ್ ಮಾಡಿ ನಂಗೆ ಕಮೆಂಟ್ ಮಾಡಿ. ಇನ್ನೂ ಕ್ಲಿಯರ್ ಆಗಿಲ್ಲ ಅಂತ, ಬಟ್ ಆಲ್ಸೋ ಗೆಸ್ ಮಾಡಿ ಕಮೆಂಟ್ ಮಾಡಿ, ಓಕೆನಾ? ಇವಾಗ ನಾವು ಕುಶಾನಗರ್ಗೆ ಹೋಗ್ತಾ ಇದ್ದೀವಿ. ಫಸ್ಟ್ ನಾವು ಬಂದಿದ್ದು ನನ್ನ ತಂಗಿಗೆ ಕ್ರಾಫ್ಟ್ಸ್ ಎಲ್ಲ ಮಾಡೋಕ್ಕೆ ಉಲ್ಲನ್ ಬೇಕಿತ್ತು. ಸೊ ಹಂಗಾಗಿ ನಾವು ಬ್ಲ್ಯಾಕ್ ಎಲ್ಲೋ ಉಲ್ಲನ್ ತಗೊಳಕ್ಕೆ ಬಂದಿದ್ವಿ. ನನಗೆ ಬ್ರೌನ್ ಕಲರ್ ಡ್ರೆಸ್ ಇಷ್ಟ ಆಯಿತು. ಸೊ ಹಂಗಾಗಿ ಹಂಗೆ ವೀಡಿಯೋ ಮಾಡಿಕೊಂಡೆ. ನಾವು ಆ್ಯಕ್ಚುಲಾಗಿ ಯಾಕೆ ಬಂದಿದ್ದು ಅಂದರೆ ನಾಳೆಯಿಂದ ನಾನು ಯೂನಿಫಾರ್ಮ್ ಹಾಕೊಂಡು ಹೋಗಬೇಕು, ಅಂದರೆ ಮಂಡೆಯಿಂದ. ಸೊ ಹಂಗಾಗಿ ನನ್ನ ಕಾಲೇಜಿಗೆ ಶೂ ತೊಗೊಳಕ್ಕೆ ಅಂತ ಬಂದಿದ್ವಿ. ನನ್ನ ಯೂನಿಫಾರ್ಮ್ ಎಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ನೀವು ನೋಡ್ತೀರಾ. ಐ ಹೋಪ್ ನಿಮಗೆ ನನ್ನ ವ್ಲಾಗ್ಸ್ ಎಲ್ಲ ಇಷ್ಟ ಆಗ್ತಿದೆ, ಬೋರ್ ಆಗ್ತಿಲ್ಲ ಅಂತ. ಆ್ಯಂಡ್ ಇವತ್ತಿನ ಶಾರ್ಟ್ ಔಟ್ ಬಂದು ಇವರಿಗೆ ಥ್ಯಾಂಕ್ ಯು ಕ್ವಶನ್ಸ್ ಕೇಳಿದ್ದಕ್ಕೆ. ನಿಮ್ಮ ಕ್ವಶನ್ಸ್ಗೆ ನಾನು ಆದಷ್ಟು ಬೇಗ ಆನ್ಸರ್ ಮಾಡಿ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಿಮಗೂ ಶಾರ್ಟ್ ಔಟ್ ಬೇಕಂದರೆ ಕಮೆಂಟ್ ಮಾಡಿ. ಹಬ್ಬ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಾನು ಈ ಥರ ಫಸ್ಟ್ ಟೈಮ್ ನೋಡಿದ್ದು. ನಂಗೆ ಗೊತ್ತಿರೋ ಹಾಗೆ ನಾವು ಪ್ರತಿ ವರ್ಷವೂ ಶೂ ತೊಗೊಳಕ್ಕೆ ನನ್ನ ತಂಗಿರಿಗೆ ನನಗೆ ಪ್ರತಿ ವರ್ಷ ನಾವು ಇಲ್ಲೇ ಬರೋದು. ಸೊ ಇವಾಗ ಕೂಡ ಇಲ್ಲೇ ಬಂದಿದ್ದೀವಿ. ಇಲ್ಲಿ ನನ್ನ ಕಾಲೇಜ್ ಶೂ ತೊಗೊಂಡು ನಾವು ಮತ್ತೆ ವಾಪಸ್ ಮನೆಗೆ. Cruising down the highway, windows down low. Sunset paints the sky in a fiery glow. Mountains rise up, touching clouds above. Valleys below, filled with whispers of love. On this road, every seed's a delight. From sunrise to starlight, day to night. Nature's canvas unfolding so grand. In this journey, we're living unplanned. City streets pulse with energy so bright. Neon signs flashing in the depths. ಸೊ ಬೇಗ ಮನೆಗೆ ಹೋಗಿ ನಾನು ತಿಂಡಿ ತಿಂದೆ. ಫೇವ್ರೆಟ್ ಗೀ ರೈಸ್ ಕುರ್ಮಾ. ಆ್ಯಂಡ್ ಆ್ಯಕ್ಚುಲಾಗಿ ನನಗೆಲ್ಲ ಫೇವ್ರೆಟ್ ಅಂತ ಇರ್ತೀನಿ. ನನಗೆಲ್ಲ ಇಷ್ಟ. ಐ ಆಮ್ ಫುಡ್ಡಿ. ಎಲ್ಲ ಸೆಟಪ್ ಮಾಡ್ತಿದ್ದೀನಿ. ಇವಾಗ ಕರೆಕ್ಟಾಗಿದೆಯಾ ಅಂತ ನೋಡ್ತೀನಿ. ಅದಾದಮೇಲೆ ವಿಲ್ಗೋ ರೆಡಿ ಆ್ಯಂಡ್ ವಿಲ್ ಶೂಟ್ ವಿಡಿಯೋ. ಸೊ ಇಲ್ಲಿ ನಾನು ಯಾವ ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ ಅಂದರೆ ನನ್ನ 10th ರಿಸಲ್ಟ್ದು ಏನು ವೀಡಿಯೋ ಇದೆ ಅದನ್ನ ಶೂಟ್ ಮಾಡೋಣ, ಹೇಳ್ಬಿಡೋಣ ಅಂತ ಶೂಟ್ ಮಾಡಿಕೊಂಡು ಎಲ್ಲ ಕಡೆ ಚೆಕ್ ಮಾಡಿದೆ. ನಾನು ಲಾಸ್ಟಿಗೆ ಫೈನಲಾಗಿ ಇದನ್ನ ಡಿಸೈಡ್ ಮಾಡಿದೆ. ಬಟ್ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಫುಲ್ ಎಲ್ಲ ವೀಡಿಯೋ ಶೂಟ್ ಎಲ್ಲ ಮಾಡಿದೆ. ಅವಾಗ ಆಮೇಲೆ ಒಂದ್ಸತಿ ವೀಡಿಯೋ ಕೂಡ ಚೆಕ್ ಮಾಡಿದೆ. ನನಗೆ ಅನ್ನಿಸ್ತು ಫೈನ್ ಅಂತ. ಎಡಿಟ್ ಮಾಡೋಕ್ಕೆ ಅಂತ ಹಾಕಿದೆ. ಅದಾದಮೇಲೆ ನನಗೇನೋ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ಎಡಿಟ್ ಮಾಡಿಲ್ಲ ನಾನು. ಟಯರ್ಡ್. ತುಂಬ ಚೆನ್ನಾಗಿ ಬಂದಿದೆ. ನಾನು ಅಂದ್ಕೊಂಡಿದ್ದೆ ಮತ್ತೆ ಮಾಡಬೇಕೇನೋ ವೀಡಿಯೋನ ಚೆನ್ನಾಗಿ ಬರ್ತೀವೇನೋ ಅಂತ. ಬಟ್ ಇಟ್ಸ್ ಫೈನ್, ಇಟ್ಸ್ ಗುಡ್. ನೋಡೋಣ ಮತ್ತೆ ಏನಾದರೂ ನಾನು ಕರೆಕ್ಟಾಗಿ ಮಾತಾಡಿಲ್ಲ ಅಂದರೆ ಮತ್ತೆ ಮಾಡ್ತೀನಿ ನೆಕ್ಸ್ಟ್ ಟೈಮ್. ಬಟ್ ನೆಕ್ಸ್ಟ್ ಸ್ಯಾಟರ್ಡೆ ಇವತ್ತು ಸಂಡೇ, ನೆಕ್ಸ್ಟ್ ಸಂಡೇ ಪಕ್ಕ ಹಾಕ್ತೀನಿ. ಇವತ್ತು ಒಂದು ವ್ಲಾಗ್ ಇದೆ, ಅದನ್ನ ಎಡಿಟ್ ಮಾಡಿಲ್ಲ ಇನ್ನು. ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ವೀಕ್ ಹಾಕ್ತೀನಿ. ಆ್ಯಂಡ್ ಇವಾಗ ಒಂದು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಬಿಡೋಣ. ಓಕೆನಾ? ಬಾಯ್. ನಾನು ಈ ರೀಲ್ಸ್ ಮಾಡಬೇಕಂತ ತುಂಬ ಸತಿ ಅಂದ್ಕೊಂಡಿದ್ದೆ ನನ್ನ ತಂಗಿ ಜೊತೆ ಎಲ್ಲ ಸೇರಿಕೊಂಡು. ಆ್ಯಂಡ್ ಒಂದೆರಡು ಸತಿ ಮಾಡೋಕ್ಕೆ ಹೋಗಿ ಕರೆಂಟ್ ಹೋಗಿ ಕ್ಯಾನ್ಸಲ್ ಆಗಿ ಅದು ಜಗಳ ಎಲ್ಲ ಆಗಿ ಕ್ಯಾನ್ಸಲ್ ಆಗಿದ್ದು ಉಂಟು. ಇದು BTSನ ಈ ವಿಡಿಯೋಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಒಂದು 10 ಮಿನಿಟ್ಸ್ ಇದೆ, 7 to 10 ಮಿನಿಟ್ಸ್ ಇದೆ. ಸೊ ಇದು ತುಂಬ ಲಾಂಗ್ ಆಗಿಬಿಡುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಇದು ನನ್ನ ಫೇವ್ರೇಟ್ ಕೂಡ. ಆ್ಯಂಡ್ ನಿಮಗೆ ಎಲ್ಲ ಫೇವ್ರೇಟ್ ಅಂತಲ್ಲ ಅಂತ ಅನ್ನಿಸ್ಬೋದು. ಬಟ್ ದಿಸ್ ಇಸ್ ಮೈ ಫೇವ್ರೇಟ್ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ. ಇದು ನಾವು ಮನೆ ಮುಂದೆ ಮಾಡ್ಕೊಬರೋರು. ಸೊ ಆವಾಗ ನಾನು ತುಂಬ ತಿಂತೆ ಚಿಕ್ಕೊಳ್ಳಿರ್ಬೇಕಾದ್ರೆ. ಸೊ ದಿಸ್ ಇಸ್ ಮೈ ಫೇವ್ರೇಟ್. ಅದಾದಮೇಲೆ ಟೀ ಕುಡಿದು ನಾನು ಎಡಿಟ್ ಮಾಡಿ ಮಲ್ಕೊಂಡೆ. ಆ್ಯಂಡ್ ಮಧ್ಯರಾತ್ರಿ ನನಗೆ ಗ್ಯಾಸ್ಟ್ರಿಕ್ ಆಗಿಬಿಟ್ಟಿತ್ತು ತುಂಬ. ಸೊ ಹಂಗಾಗಿ ಗ್ಯಾಸ್ಟ್ರಿಕ್ ಶಿರಾಪ್ ಕುಡಿತಾ ಇದ್ದೀನಿ. ಆ್ಯಂಡ್ ದಿಸ್ ಈಸ್ ನಾಟ್ ಮೈ ಫಸ್ಟ್ ಟೈಮ್. ತುಂಬ ಸತಿ ಗ್ಯಾಸ್ಟ್ರಿಕ್ ಆಗುತ್ತೆ ಹೋಗುತ್ತೆ. ಬಟ್ ಈ ಸತಿ ಅಂತೂ ತುಂಬ ಜಾಸ್ತಿ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಶಿರಾಪ್ ಕುಡಿದು ಮಲ್ಕೊಂಡೆ.
ಸೊ ಗೈಸ್ ಇವತ್ತಿನ ವೀಡಿಯೋ ಇಷ್ಟೇ. ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ದಟ್ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಫಸ್ಟ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಅಪ್ ಆನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದಟ್ ಟೇಕ್ ಕೇರ್. ಬೈ ಬೈ ಗೈಸ್. ಕ್ವೆಶನ್ಸ್ ಇದ್ದರೆ ಕಮೆಂಟ್ ಮಾಡಿ.